ಐ ಆಮ್ ಸಾರಿ ಅನು. ಇಲ್ಲ ಸರ್, ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ? ಆಕ್ಚುಲಿ ತಪ್ಪು ನಮ್ದೆ. ನಾವ್ ಆ ಪಾರ್ಟಿಗೆ ಬರ್ಲೇಬಾರ್ದಾಗಿತ್ತು. ಇಲ್ಲ ಅನು, ನಮ್ಮ ಕಡೆಯವರು ಸರಿಯಾಗಿ ಬಿಹೇವ್ ಮಾಡಲಿಲ್ಲ. ಇಲ್ಲ ಸರ್, ಅಂತ ದೊಡ್ಡ ಪಾರ್ಟಿಗಳಲ್ಲೆಲ್ಲ ಹೇಗ್ ನಡ್ಕೋಬೇಕು ಅನ್ನೋದು ನಮಗ್ ನಿಜವಾಗ್ಲೂ ಗೊತ್ತಿಲ್ಲ. ಅದೆಲ್ಲ ನಮಗ್ ತುಂಬಾನೇ ಹೊಸದು ಸರ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅಲ್ಲಿ ಬಂದಿದ್ದ ಜನಗಳ ಮಧ್ಯ ನಾವು ತುಂಬಾನೇ ಚಿಕ್ಕವರು ಸರ್. ನಮ್ದೇ ತಪ್ಪು ಸರ್. ನಂಗೆ ಈಗ ಅರ್ಥ ಆಗ್ತಿದೆ. ನಮ್ಮಂತವ್ರು ಖುಷಿ ಪಡಕ್ಕೆ 5 ಸ್ಟಾರ್ ಹೋಟ್ಲಲ್ಲಿ ಪಾರ್ಟಿನೇ ಆಗ್ಬೇಕು ಅಂತೇನು ಇಲ್ಲ ಸರ್. ಏನೇ ಇದ್ರು ಸಣ್ಣ ಪುಟ್ಟ ವಿಷಯಗಳಲ್ಲೇ ಸಲೀಸ ಖುಷಿ ಹುಡ್ಕೋರು ಸರ್. ನಾವು ಸಂತೋಷನ ಹುಡ್ಕೊಂಡು ಸ್ಟಾರ್ ಹೋಟೆಲ್ಗೆ ಹೋಗೋ ಅವಶ್ಯಕತೆ ನಮಗಿಲ್ಲ ಸರ್. ಇಂಥ ದೊಡ್ಡ ಪಾರ್ಟಿಗಳೇನೇ ಇದ್ರು ನಿಮ್ಮಂತ ದೊಡ್ಡ ವ್ಯಕ್ತಿಗಳಿಗೆ ಸರ್ ನಮಗ್ ಪ್ರತಿದಿನ ಜೀವನನೇ ಒಂಥರ ಪಾರ್ಟಿ ಸರ್. ನಮಗೆಲ್ಲಾ ಕಡೆನೂ ಖುಷಿನೇ. ನಾವ್ ಎಲ್ಲಾನು ಸ್ವೀಕರಿಸ್ತೀವಿ. ಸಾಧ್ಯ ಇದ್ದಿದ್ರೆ ನಮ್ ಪಾರ್ಟಿ ಹೇಗೆ ಅಂತ ನಾನ್ ನಿಮಗ್ ತೋರಿಸ್ತಾ ಇದ್ದೆ. ಆಗ ನಿಮಗ್ ಅರ್ಥ ಆಗ್ತಿತ್ತು. ಸಾಧ್ಯ ಇಲ್ಲ ಅಂತ ಯಾರು ಹೇಳಿದ್ದು? ಅಂದ್ರೆ ನೀವು ನಮ್ ಪಾರ್ಟಿಗೆ ಬರ್ತೀರಾ ಅಂತ ಆಯ್ತು. ಕರೆದ್ ನೋಡು. ಬರ್ತೀರಾ ನಿಜವಾಗ್ಲೂ? ಬರ್ತೀನಿ. ಯಾವಾಗ? ನಾಳೆ. ನಾಳೆ ಇಲ್ಲ, ನಿಮ್ಮಿಂದ ಆಗಲ್ಲ ಬಿಡಿ. ನೀವು ತುಂಬಾನೇ busy. ಓಕೆ, ನಾಳೆ. ಸರಿ, ನಾಳೆನೆ ಪಾರ್ಟಿ. ನಾನ್ ಹೇಳ್ದಾಗೆ ಕೇಳ್ಬೇಕು. ಇದು ನನ್ ಪಾರ್ಟಿ. ಓಕೆ. ಆದ್ರೆ ದುಡ್ಡು ನಾನೇ ಕೊಡೋದು. ಸರಿ. See you. ಆಕ್ಚುಲಿ ಅಪ್ಪ, ತಪ್ಪು ನಂದೆ. ನೀನ್ ಯಾಕೆ ಹಾಗೆ ಯೋಚನೆ ಮಾಡ್ತೀಯ ಬಂಗಾರ? ಅವರೇ ತಾನೇ ನಮ್ಮನ್ನ ಪಾರ್ಟಿಗೆ ಕರೆದಿದ್ದು. ಅಕಸ್ಮಾತ್ ನಾವು ಪಾರ್ಟಿಗೆ ಹೋಗೋದಕ್ಕೆ ಒಪ್ಕೊಳ್ಳದೆ ಇದ್ದಿದ್ರೆ ಅವರು ಆ ಬ್ಲಾಂಕ್ ಚೆಕ್ನ ವಾಪಸ್ ತಗೋತಾ ಇರಲಿಲ್ಲ. ಕೆಲವೊಂದನ್ನ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಬೇರೆ ಜಾಗಕ್ಕೆ ಹೋದಾಗ ಹೀಗೆಲ್ಲ ಆಗೋದು ಸಹಜ. ಜಾಸ್ತಿ ತಲೆ ಕೆಡಿಸ್ಕೊಂಡಷ್ಟು ಜಾಸ್ತಿ ಕುಡಿಬೇಕು ಅನ್ಸುತ್ತೆ. ಅಪ್ಪ, ನಿಂಬೆ ಜ್ಯೂಸನ್ನ ಜಾಸ್ತಿ ಕುಡಿಬೇಕು ಅನ್ಸುತ್ತೆ. ಅಂತಹ ದೊಡ್ಡ ವ್ಯಕ್ತಿ ನೀನ್ ಹೇಳಿದ ಮಾತನ್ನ ಮರೀದೆ. ಆ 2 ರೂಪಾಯಿ ಮಹತ್ವದ ಬಗ್ಗೆ ಹೇಳಿದ್ರಲ್ಲ, ನಂಗೆ ಬಹಳ ಹೆಮ್ಮೆ ಅನ್ನಿಸ್ಬಿಡ್ತು ಮಗ. ನಾವು ಪಾರ್ಟಿಗೆ ಹೋಗದೆ ಇದ್ದಿದ್ರೆ ಇವೆಲ್ಲ ಆಗ್ತಿತ್ತಾ? ಆದ್ರೂ ಅಪ್ಪ, ನಂಗೆ ಆ ಪಾರ್ಟಿ ಏನು ಅಷ್ಟು ಇಷ್ಟ ಆಗ್ಲಿಲ್ಲ. ಇಷ್ಟ ಇಲ್ಲ ಅಂದ್ರೆ ಬಿಟ್ಟಾಕು. ಅದಕ್ಕೆ ಯಾಕಷ್ಟು ಯೋಚನೆ ಮಾಡ್ತೀಯ? ಇಲ್ಲ ಅಪ್ಪ, ಆರ್ಯವರ್ಧನ್ ಸರ್ಗೆ ನಾನೇ ಒಂದು ಪಾರ್ಟಿ ಕೊಡಿಸ್ತಾ ಇದ್ದೀನಿ. ಏನು? ಹ್ಞೂ ಅಪ್ಪ. ಮೀರಾ, ಐ ಆಮ್ ಡೆಫ್ ಟು ದ ಲೇಮ್ ರೀಸನ್ಸ್. ಮೀರಾ, ಏನು ಕಾರಣ ಕೊಡೋದಕ್ಕೆ ಕಾಯ್ತಾ ಇದೆಯಾ? ನಮ್ಮ ಪಾರ್ಟಿಗೆ ಬಂದಿರೋ ಪ್ರತಿಯೊಬ್ಬರಿಗೂ ನಡೆದಿದ್ದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗತ್ತಾ ಇವಾಗ? ನಮ್ಮ ಕಂಪನಿ ರೆಪ್ಯುಟೇಷನ್ ಬಗ್ಗೆ ನೀನು ಯೋಚನೆ ಮಾಡಿದಿದ್ರೆ ಹೀಗೆಲ್ಲ ನಡೀತಾ ಇರಲಿಲ್ಲ. ಸರ್, ಸಾರಿ ಸರ್. ಸಾರಿ ಇದಕ್ಕೆ ಉತ್ತರ ಅಲ್ಲ ಮೀರಾ. ನೀನು ಜವಾಬ್ದಾರಿಯಿಂದ ನಡ್ಕೋಬೇಕಿತ್ತು. ಅದನ್ನು ಬಿಟ್ಟು ನೀನು ಅದನ್ನು ನೋಡಿ ಎಂಜಾಯ್ ಮಾಡ್ತಿದ್ದೆ. ನಿನ್ನಿಂದ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸರ್, ಐ ಆಮ್ ರಿಯಲಿ ಸಾರಿ ಸರ್. ಈಗ ಯಾವತ್ತೂ ಹೀಗೆ ಮಾಡಲ್ಲ. ಐ ಪ್ರಾಮಿಸ್. ನಾನು ನಮ್ಮ ಕಂಪನಿಗೋಸ್ಕರ ಇಷ್ಟು ವರ್ಷ ದುಡ್ದಿದ್ದೀನಿ ಸರ್. ಪ್ಲೀಸ್ ಗಿವ್ ಮಿ ಅ ಚಾನ್ಸ್. ಇನ್ನು ಮುಂದೆ ಯಾವತ್ತೂ ಈ ಥರ ಆಗದಿರೋ ಹಾಗೆ ಐ ವಿಲ್ ಟೇಕ್ ಕೇರ್. ಥ್ಯಾಂಕ್ ಯು. ಮೀರಾ, ಇವತ್ತು ಮೀಟಿಂಗ್ಸ್ ಎಲ್ಲ ಯಾ ಸರ್, ಮೀಟಿಂಗ್ಸ್ ಎಲ್ಲ ಲೈನ್ಡ್ ಅಪ್ ಆಗಿದೆ. ಕ್ಯಾನ್ಸಲ್ ದೆ ಸರ್, ಬಟ್ ಎಲ್ಲ ಮೀಟಿಂಗ್ಸಲ್ಲೂ ನೀವು ಇರಲೇಬೇಕು. ಐ ಹ್ಯಾವ್ ಟೋಲ್ಡ್ ಯು ಒನ್ಸ್, ಜಸ್ಟ್ ಕ್ಯಾನ್ಸಲ್ ದೆ. ಓಕೆ ಸರ್. ಹುಡ್ಕಣ ಇರು ಬಂಗಾರ. ಇದು ವಾಯುಮೂಲೆ, ಅದು ಅಗ್ಲಿ ಮೂಲೆ, ಕುಬೇರ ಮೂಲೆ ಇಲ್ಲೇ ಇಲ್ಲೇ ಇರೋದು. 70 ರೂಪಾಯಿ. ನನ್ನ ಹತ್ರ 50 ರೂಪಾಯಿ ಇದೆ. ಮಗ, ಈಗ ಇನ್ನೂ ಹುಡ್ಕಣ. ನೀನು ಅಡಿಗೆ ಮನೆ ನೋಡಿದ್ಯಾ? ಇಲ್ಲಪ್ಪ. ಪವರ್ ಪಾಯಿಂಟು ಮಗ, ಪವರ್ ಪಾಯಿಂಟು. ಬಾ.
ಬರೀ 30 ರೂಪಾಯಿ ಇದೆ. 150 ರೂಪಾಯಿ ಆಯ್ತು. ನಿಮ್ಮಮ್ಮ ಬರುವಷ್ಟರಲ್ಲಿ ಸ್ಕೋರ್ ಮಾಡಲೇಬೇಕು. 100, 200, 210, 220, 230. 230, 150, 380 ರೂಪಾಯಿ ಆಯ್ತು. ಹಾಗಾದ್ರೆ ಈಗ ಪಾರ್ಟಿಗೆ ಇನ್ನೆಷ್ಟು ಬೇಕು? ಸಾಕಪ್ಪ, ಇಷ್ಟೇ, ಇನ್ನೇನು ಬೇಡ. ಬಂಗಾರ 380 ರೂಪಾಯಿ ಏನ್ ಪಾರ್ಟಿ ಮಾಡ್ತೀಯ ಬಂಗಾರ? ಅವರು ಒಂದು ಡಿಶ್ಶೇ 3000 ರೂಪಾಯಿದು ಆರ್ಡರ್ ಮಾಡಿದ್ರು. ಅಪ್ಪ, ಅದು ಅವ್ರ ಪಾರ್ಟಿ, ಇದು ನನ್ನ ಪಾರ್ಟಿ. ನಂಗೆ ಹೆಂಗ್ ಬೇಕೋ ನಾನು ಹಂಗೆ ಕೊಡಿಸ್ತೀನಿ. ಸರಿ, ಹಾಗಾದ್ರೆ ಅದನ್ನ ಜೋಪಾನವಾಗಿ ಬ್ಯಾಗಲ್ಲಿ ಇಟ್ಕೊ. ಅಪ್ಪ, ಒಂದ್ ವೇಳೆ ಅಮ್ಮಂಗೇನಾದ್ರೂ ಗೊತ್ತಾಗ್ಬಿಟ್ರೆ? ನಾನು ಇದೀನಲ್ಲ ಬಂಗಾರ, ಯಾಕೆ ಯೋಚನೆ ಮಾಡ್ತೀಯಾ? ಆದ್ರೂ ಅಮ್ಮ ಅಷ್ಟು ದುಡ್ಡು ಕೂಡಿಟ್ಟಿದ್ದಾಳೆ, ಗೊತ್ತಿಲ್ಲದೆ ತಗೊಳ್ಳೋದು. ವಾಪಸ್ ಕೊಟ್ರಾಯ್ತು ಅನ್ನೋ ಬಿಡೋ. ಪಾಪಚಿ ಅಮ್ಮ. ಕರೀಲಾ? ಪುಷ್ಪ. ಅಪ್ಪ ಬೇಡ. ಬಂಗಾರ ಬೇಗ ಹೊರಡು, ಹೊತ್ತಾಯ್ತು. ಬಂದೆ ಅಪ್ಪ. ನಿಮ್ಮಮ್ಮ ಬಂದ್ರೆ 1000 ಪ್ರಶ್ನೆ ಕೇಳ್ತಾಳೆ. ಬೇಗ ಹೊರಡು, ಅವಳನ್ನ ನಾನು ನಿಭಾಯಿಸ್ತೀನಿ. ಅಪ್ಪ, ಹೇಗ್ ಕಾಣಿಸ್ತಿದೀನಿ? ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು. ಅಪ್ಪ, ನಿನ್ ಹಾಡ್ ಕೇಳಿದ್ರೆ ಅಮ್ಮ ಎಲ್ಲಿದ್ರು ಓಡ್ ಬಂದ್ಬಿಡ್ತಾಳೆ ಅಷ್ಟೇ. ಬಂಗಾರ, ನನ್ನ ದೃಷ್ಟಿನೇ ಬಿದ್ದ್ಬಿಡುತ್ತೆ ಕಣೋ ನಿನಗೆ. ಹುಷಾರಾಗಿ ಹೋಗಿ ಹುಷಾರಾಗಿ ಬಾ. ಸರಿ ಅಪ್ಪ. ಅನು, ಅವರು ತುಂಬ ದೊಡ್ಡ ವ್ಯಕ್ತಿ. ಅವ್ರಿಗೆ ಅವಮಾನ ಆಗೋ ಹಾಗಾಗ್ಲಿ, ನೋವಾಗೋ ಹಾಗಾಗ್ಲಿ ಪಟಪಟ ಅಂತ ಮಾತಾಡ್ಬಿಡ್ಬೇಡ. ಸರಿ ಅಪ್ಪ. ಆಮೇಲೆ ಪುಟ, ಅವರು ಪಾರ್ಟಿಗೆ ಬರೋಕೆ ಒಪ್ಕೊಂಡಿದಾರಲ್ಲ, ಅದೇ ಬಹಳ ದೊಡ್ಡ ವಿಷಯ. ಸರಿ, ಹುಷಾರಾಗಿ ಹೋಗಿದ್ ಬಾ. ಸರಿ ಅಪ್ಪ, Okay. ಬಾಯ್. ಬಾಯ್. ಹಾಯ್ ಸರ್. ಹಲೋ. ಹೊರಡೋಣವಾ? ಶಂಕರ್, ಗಾಡಿ ತೆಗಿ. ಕಾರಲ್ಲ? ಇಲ್ಲ ಇಲ್ಲ, ಕಾರಲ್ಲಿ ಬೇಡ. ಮತ್ತೆ ಇನ್ನೇಗೆ ಹೋಗೋದು? ಸರ್, ಕಾರ್ ಬಿಟ್ಟು ಬೇರೆ ಗಾಡಿನಲ್ಲಿ ಓಡಾಡೋದಿಲ್ಲ, ಅದು ಅವ್ರಿಗೆ ಸೇಫ್ಟಿನೂ ಅಲ್ಲ. ಜೆಂಡೆ, ಅನು, ನಡಿ ಹೊಡೋಣ. ನೋ ಸರ್, ಇದು ನನ್ನ ಪಾರ್ಟಿ, ನನ್ನ ರೂಲ್ಸ್ನೇ ಫಾಲೋ ಮಾಡಬೇಕು. ಸರಿ, ಈಗ ಹೋಗೋದು ಹೇಗೆ ಮತ್ತೆ? ಇದ್ದೇ ಇದೆಯಲ್ಲ 3 ಚಕ್ರದ ರಥ, ಆಟೋ. ವಾಟ್? ಆಟೋನಾ? ಸರ್, ಹಾಗೆಲ್ಲ ಆಟೋದಲ್ಲಿ ಓಡಾಡೋದಿಲ್ಲ. ಸರ್, ನನ್ನ ಮೊದಲನೇ ಸತಿ ಮೀಟ್ ಆಗಿದ್ದೆ ಆಟೋದಲ್ಲಿ. ಹೊರಡೋಣವಾ? ಸರ್, ಯು ಆರ್ ಟೇಕಿಂಗ್ ಅ ಬಿಗ್ ರಿಸ್ಕ್. ಆಟೋ ನಿಮಗೆ ಸೇಫ್ ಅಲ್ಲ. ಸರ್, ನನಗೂ ಹಾಗೆ ಅನಿಸ್ತಿದೆ ಸರ್. ಆಟೋ ಬೇಡ ಸರ್. ಅನು, ಹೊರಡೋಣವಾ?